ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದ ಮುಖಾಂತರ ಯೇಸು ಸ್ವರ್ಗ ಸಾಮ್ರಾಜ್ಯದ ಮಕ್ಕಳೆನಿಸಿಕೊಳ್ಳಬೇಕಾದರೆ, ದೇವರ ದೃಷ್ಟಿಯಲ್ಲಿ ಧನ್ಯರೆನಿಸಿಕೊಳ್ಳಬೇಕಾದರೆ ಇರಬೇಕಾದ ಅತಿ ಶ್ರೇಷ್ಠ ಸ್ವಭಾವಗಳು, ಗುಣಲಕ್ಷಣಗಳು ಯಾವುದಾಗಿದೆ ಎಂಬುದಾಗಿ ವಿವರಿಸುತ್ತಾರೆ. ಪ್ರಿಯರೇ, ಈ ಸ್ವಭಾವಗಳು ಈ ಲೋಕದಲ್ಲಿ ಯೇಸು ಬಾಳ್ಬೇಕಾದರೆ ಅವರಲ್ಲಿ ಈ ಸ್ವಭಾವಗಳಿತ್ತು. ಅವರೇ ನಮಗೆ ಆದರ್ಶ ಮತ್ತು ಮಾದರಿಯಾಗಿದ್ದಾರೆ. ಇಂದು ಯೇಸುವಿನ ಆಸೆಯಾಗಿದೆ ಈ ಸ್ವಭಾವಗಳಿಂದ ನಾವೆಲ್ಲರೂ ತುಂಬಲ್ಪಡಬೇಕು ಮತ್ತು ಈ ಸ್ವರ್ಗವನ್ನು ಧರೆಯಲ್ಲಿ ನಾವು ಬರಮಾಡಿಕೊಳ್ಳಬೇಕೆಂದು ಅವರು ಬಯಸ್ತಾರೆ. ಈ ಸ್ವಭಾವಗಳು ನಮ್ಮಲ್ಲಿ ಇಂದು ಸ್ವಲ್ಪ ಮಟ್ಟಿಗೆ ಇದ್ದರೆ ಇದನ್ನು ಅಧಿಕಪಡಿಸಲು, ಇದರಲ್ಲಿ ನಾವು ಬೆಳೆಯಲು ಆ ಪವಿತ್ರಾತ್ಮರ ಸಹಾಯವನ್ನು ಕೇಳೋಣ. ಪ್ರಿಯರೇ, ಎಲ್ಲ ಸಮಯದಲ್ಲಿ ಯೇಸು ಸ್ವಾಮಿ ಅವರನ್ನೊಬ್ಬರನ್ನೇ ಮಾತ್ರ ಆಶ್ರಯಿಸಿದರು. ಇವತ್ತು ಮೊದಲನೆಯ ಒಂದು ಭಾಗ್ಯವಂತರು ಯಾರು ಎಂದು ಹೇಳುವಾಗ ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಅಂದರೆ ಬಡವರು ಅಂತ ಹೇಳಿದರೆ ಇಲ್ಲಿ ಆತ್ಮಿಕವಾಗಿ ನಾವು ಬೇರೆ ಯಾರನ್ನು ಆಶ್ರಯಿಸದೆ ದೇವರೊಬ್ಬರನ್ನೇ ಆಶ್ರಯಿಸುವವರಾಗಬೇಕು. ಇದೇ ಯೇಸು ಸ್ವಾಮಿ ತಮ್ಮ ಜೀವಿತದ ಮುಖಾಂತರ ನಮಗೆ ತೋರ್ಪಡಿಸಿದ್ದಾರೆ. ಅವರು ಯಾವಾಗಲೂ ತಂದೆಯ ಚಿತ್ತವನ್ನು ಅರಿತು ರೋಗಿಗಳನ್ನು ಗುಣ ಮಾಡಬೇಕಾದ್ರೂ ಕೂಡ, ಅವರು ಏನು ಬೋಧಿಸಬೇಕಾದ್ರೂ ಕೂಡ, ಸತ್ತವರನ್ನು ಎಬ್ಬಿಸಬೇಕಾದ್ರೂ ಕೂಡ, ಯಾವುದೇ ಅದ್ಭುತ ಮಾಡಬೇಕಾದ್ರೂ ಕೂಡ ಎಲ್ಲವನ್ನು ತಂದೆಯ ಚಿತ್ತವನ್ನೇ ಬಯಸಿ ತಂದೆಯ ಚಿತ್ತವನ್ನು ಅರಿತುಕೊಂಡು ತಂದೆಗೆ ಡಿಪೆಂಡ್ ಆದರು. ರಾತ್ರಿವಿಡೀ ಬೆಳಕು ಹರಿಯುವ ಮುನ್ನ ಅವರು ಪ್ರಾರ್ಥನೆಯಲ್ಲಿ ತಂದೆಯ ಚಿತ್ತವನ್ನು ಅರಿತುಕೊಂಡು ಅವರನ್ನೇ ಆಶ್ರಯಿಸಿ ಪ್ರಿಯರೇ ನಮಗೆ ಮಾದರಿಯಾಗಿದ್ದಾರೆ. ಇವತ್ತು ನಾವು ನಮ್ಮ ಚಿತ್ತವನ್ನು, ನಮ್ಮ ದೇಹ ಆತ್ಮ ಪ್ರಾಣವನ್ನು ಅವರಿಗೆ ಬಿಟ್ಟು ಕೊಡಬೇಕು. ಆತ್ಮರ ಆಳ್ವಿಕೆಗೆ ಬಿಟ್ಟುಕೊಟ್ಟು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯಗಳಲ್ಲಿರುವ ಪ್ರಕಟಣೆಗಳನ್ನು ನಾವು ಅರಿತುಕೊಳ್ಬೇಕು. ಖಂಡಿತವಾಗಿ ನಾವು ಸ್ವಂತ ಜ್ಞಾನ ಬಲದಲ್ಲಿ ಇತರರನ್ನು ಆಶ್ರಯಿಸೋದಾದರೆ ಖಂಡಿತ ನಾವು ಈ ಒಂದು ಸ್ವಭಾವದಲ್ಲಿ ಬೆಳೆಯಲು ಸಾಧ್ಯ ಇಲ್ಲ. ನಾವು ದೇವರನ್ನು ಆಶ್ರಯಿಸಿ ದೇವರ ಸಾಮ್ರಾಜ್ಯದ ಒಳಿತುಗಳು ನಾವು ಮಾತ್ರವಲ್ಲದೆ ಇತರರು ನಮ್ಮ ಮುಖಾಂತರ ಅನುಭವಿಸುತ್ತಾರೆ ಮತ್ತು ದೇವರ ಸಾಮ್ರಾಜ್ಯಕ್ಕೆ ಆಕರ್ಷಿತಗೊಳ್ತಾರೆ. ಈ ಪವಿತ್ರಾತ್ಮರ ಸ್ವಭಾವಗಳು ಪ್ರಿಯರೇ ದೈಹಿಕ ವ್ಯಾಮೋಹಗಳಿಗೆ ವಿರುದ್ಧವಾಗಿವೆ. ದೇವರ ಸ್ವಭಾವಗಳು ನನ್ನಲ್ಲಿ ಕಾರ್ಯ ಮಾಡಬೇಕಾದರೆ ನನ್ನಲ್ಲಿರುವ ಶರೀರ ಸ್ವಭಾವ, ಸ್ವಾರ್ಥ, ಅಹಂಕಾರ, ಹಗೆತನ, ಮತ್ಸರ ಇವುಗಳು ಸಾಯಬೇಕು. ಅನ್ಯಾಯವಾಗಿ ಶಿಕ್ಷೆ ಅನುಭವಿಸಲು ಕೂಡ ನಾವು ಸಿದ್ಧರಾಗಿರಬೇಕಾಗುತ್ತೆ. ಆದರೆ ಜೀವೋದ್ಧಾರದ ಜಯಮಾಲೆ ನಮಗೆ ಕಾದಿದೆ ಎಂಬ ಸತ್ಯ ನಮಗೆ ತಿಳಿದಿದ್ದರೆ, ಗ್ರಹಿಕೆ ಆದರೆ ಖಂಡಿತ ನಾವು ಈ ಸ್ವಭಾವಗಳಲ್ಲಿ ಬೆಳೆಯಲು, ನಮ್ಮ ಸ್ವಾರ್ಥ ಸಾಯಲು ನಾವು ಸದಾ ಸಿದ್ಧರಿರ್ತೇವೆ. ಇಂದಿನ ಮೊದಲ ವಾಚನದಲ್ಲಿ ಪ್ರವಾದಿ ಎಲಿಯನು ಪಾಪದಲ್ಲಿ, ಅವಿಶ್ವಾಸದಲ್ಲಿ ಅವಿಧೇಯನಾಗಿ ಜೀವಿಸುವ ಅರಸ ಅಹಾಬನ ಆಳ್ವಿಕೆಯ ಸಮಯದಲ್ಲಿ ಪ್ರವಾದಿಸಿದಾಗ, ಪ್ರಾರ್ಥಿಸಿದಾಗ 3.5 ವರ್ಷಗಳ ಕಾಲ ಭೂಮಿಗೆ ಮಳೆ ಬಂದಿಲ್ಲ. ಆತ ದೇವರನ್ನು ಆಶ್ರಯಿಸಿದ, ದೇವರು ತಿಳಿಸಿದಂತೆ ಆತ ಮಾಡಿದ. ಆತನಿಗೆ ದೇವರು ಬೇಕಾದ ಆಸರೆ, ನೀರು, ಮಾಂಸ, ರೊಟ್ಟಿ ಇದನ್ನು ಒಂದು ಕಾಗೆಯ ಮುಖಾಂತರ ಕೊಟ್ಟು ಆತನನ್ನು ಕೆಡುಕುಗಳಿಂದ ಸಂರಕ್ಷಿಸಿ ಕಾಪಾಡಿದ್ರು. ದೇವರ ಚಿತ್ತವನ್ನು ಆತ ನೆರವೇರಿಸಿದ, ದೇವರನ್ನು ಆಶ್ರಯಿಸಿದ. ಪ್ರಿಯರೇ, ಇವತ್ತು ದೇವರು ನೀಡುವ ಈ ಒಂದು ಅಷ್ಟಭಾಗ್ಯಗಳಲ್ಲಿ ನಾವು ಬೆಳೆಯೋಣ. ವಿನಯಶೀಲತೆ, ದುಃಖಿಗಳು ಯಾರು, ನ್ಯಾಯನೀತಿಗಾಗಿ ಹಸಿದು ಹಾತೊರೆಯುವವರು, ದಯಾವಂತರು, ನಿರ್ಮಲ ಹೃದಯಿಗಳು, ಶಾಂತಿಗಾಗಿ ಶ್ರಮಿಸುವವರು, ನ್ಯಾಯನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು. ಹೌದು ಪ್ರಿಯರೇ, ಈ ಎಲ್ಲ ಸ್ವಭಾವಗಳಲ್ಲಿ ನಾವೆಲ್ಲರೂ ಬೆಳೆಯಬೇಕು. ಇದಕ್ಕಾಗಿ ನಾವು ಪವಿತ್ರಾತ್ಮರ ಸಹಾಯ ಕೇಳೋಣ ಮತ್ತು ಸತ್ಯದ ಅರಿವು ಮೊದಲು ನಮಗೆ ಮನದಟ್ಟಾಗಬೇಕು. ನಮ್ಮಲ್ಲಿರುವ ತದ್ವಿರುದ್ಧವಾದ ಸ್ವಭಾವಗಳಿಗಾಗಿ ನಾವು ಪಶ್ಚಾತ್ತಾಪಪಟ್ಟು ಕ್ಷಮೆಯಾಚಿಸಬೇಕು ಮತ್ತು ಈ ಏರಿಯಾದಲ್ಲಿ ಈ ಸ್ವಭಾವಗಳಲ್ಲಿ ನಮಗೆ ಅರಿವು ಮತ್ತು ನಮ್ಮನ್ನೇ ನಾವು ಪಳಗಿಸಲು, ನಮ್ಮನ್ನೇ ನಾವು ಟ್ರೈನಿಂಗ್ ಕೊಡಲು ಸದಾ ಸಿದ್ಧರಿರಬೇಕು ಮತ್ತು ಪವಿತ್ರಾತ್ಮರ ಸಹಾಯದೊಂದಿಗೆ ಖಂಡಿತ ಈ ಸ್ವಭಾವಗಳಲ್ಲಿ ನಮ್ಮಲ್ಲಿ ಬೆಳವಣಿಗೆ ಬರಲು ಸಾಧ್ಯ. ಆಮೇನ್. ಪ್ರೈಸ್ ದ ಲಾರ್ಡ್.